ಸೊ ಗೈಸ್ ನಮ್ದು ಇವಾಗ ಹೊಸ ಬ್ಲಾಗ್ ಮಾಡ್ತಾ ಇದೀವಿ ಕಾರ್ ಒಳಗೆ. ಏನ್ ಕಾರ್ ಒಳಗೆ ಏನ್ ಬ್ಲಾಗ್ ಹೇಳ್ರಿ? ಯಾರು ಇರ್ತಾರೆ ಜಾಸ್ತಿ ಹೊತ್ತಂತ ನೋಡಕ್ಕೆ ಯಾರು ಇರಲ್ಲ. ಒಪ್ತೆ ಕಡೆ ಒಪ್ತೆ. ಏನ್ ವಿಷಯ ಅಂದ್ರೆ ಇಲ್ಲ ಯಾರು ಊಟ ಮಾಡಿಲ್ಲ, ಊಟಕ್ಕಾದ್ರೆ ಇಳಿಯಬೇಕಾರೆ ಯಾರಾದ್ರು. ಬೇಡ ಬೇಡ ಅನ್ಸುತ್ತಪ್ಪ. ಬೇಡತ್ಯಾ ಸರಿ ಬಿಡು. ನಾನು ಊಟನೇ ಮಾಡಲ್ಲ. ಬೇಕಂದ್ರೆ ಸಪ್ತಗಿರಿ ಅಂತ ನಿಂತಿದ್ವಲ್ಲ, ಇವ್ ಬಂದವನ ಅಲ್ಲಿ ಸಪ್ತಗಿರಿ ಬಿಲ್ಡಿಂಗ್ ಹೋಗ್ಬಿಟ್ಟು ಬಾಬಾ ಈ ಬಿಲ್ಡಿಂಗ್ ಇವಾಗ ಬಿದ್ದೋದ್ರೆ ವಿಡಿಯೋ ಮಾಡಕ್ ಫುಲ್ ವೈರಲ್ ಅಲ್ವಾ, ಇವ್ರ ಅಕೌಂಟ್ ರೀಚ್ ಆಗುತ್ತೆ ಅಂತ ಹೇಳ್ತಿದ್ದ. ಅಲ್ಲ ಕಣ, ನಿನ್ ಅಕೌಂಟ್ ರೀಚ್ ಆಗಕ್ಕೆ ₹1,50,000 ಕಟ್ಸಿರೋ ಬಿಲ್ಡಿಂಗ್ ಬಿಡ್ಬೇಕೇನೋ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಸೊ ಕಾರಿಂದಾನೇ ಎಳಿಬಾರ್ದು, ನೋಡೋಣ. ಇನ್ನ ಇದ್ರೊಳಗೆ ಒಳ್ಳೊಳ್ಳೆ ಮಜಾ ತಗೊಂಬರೋಣ ಅನ್ಕೊಂಡಿದೀನಿ. ತುಂಬಾ ಎಡಿಟಿಂಗ್ ಆಗುತ್ತೆ, ನೋಡೋಣ. ವಿಷಯ ಏನು ಅಂದ್ರೆ ಇನ್ನ ಯಾರು ಊಟನೇ ಮಾಡಿಲ್ಲ. ಊಟ ಮಾಡಕ್ಕಾದ್ರೂ ಇಳಿಲೇಬೇಕಲ್ಲ ಅಂತ ಹೋಟ್ಲ್ ಯಾವ್ದೈತೆ ಎಲ್ಲ ಕಡೆ ಸರ್ವ್ ಮಾಡ್ತಾರೆ. ಹೋಟ್ಲು ಪಕ್ಕದಲ್ಲಿ ನಿಲ್ಸ್ಕೊಂಡು ಝೊಮ್ಯಾಟೊ ಬೇಕ್ ಮಾಡೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಬನ್ನಿ ಮುಂದೆ ನೋಡೋಣ ಹೆಂಗಿರುತ್ತೆ ಅಂತ. ಪ್ಲಾನ್ ಲೆಸ್ ಯಾವತ್ತು ವರ್ಕ್ ಆಗೋದು. ಅಂದ್ರೆ ಫುಲ್ ಮೂಡ್ ಆಫ್ ಆಗ್ಬಿಟ್ಟಿದ್ದೆ, ಮಾಡದೆ ಬೇಡ ಹೋಗ್ಬಿಡೋಣ ಮನೆಗೆ ಅಂತ. ಆಮೇಲೆ ಇವರೆಲ್ಲ ಬಂದು ಮೂಡ್ ಬರ್ಸಿದ್ರು. ಅಯ್ಯೋ ಡಬಲ್ ಮೀನಿಂಗ್ ಸರ್. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ ನೀವು ನನ್ಗೆ ಹೇಳ್ಬೇಕು. ಇವಾಗ ಯಾಕೆ ನಾವು ಶಿವಾಜಿನಗರ್ನ ವ್ಲಾಗ್ ಮಾಡಬಾರ್ದು ಹೇಳಿದ್ವಿ? ನಾನು ಊಟನೂ ಮಾಡೋದು, ಅದಕ್ಕೆ ಕೆಳಗೆ ನಾನು. ನೀವ್ ಹೇಳಿದ್ದೀರಾ? ನಾವಂತೂ ಹೇಳಿದಪ್ಪ, ಊಟನೇ ಬೇಕು ಫಸ್ಟ್. ನೀನು 200% ಇಳಿತೀನಿ. ಇಲ್ಲಿ ಕೇಳಿ, ಇಳಿಯೋದಕ್ಕೆ ಏನಾದ್ರು ಕಾಂಪಿಟೇಷನ್ ಇದ್ರೆ ನಾನೇ ಫಸ್ಟ್ ಬರ್ತೀನಿ. ಏನ್ ಪೂಜೆ ಏನೋ ವಿಷಯ ಹೇಳ್ತಿದ್ದಲ್ಲ ಅದು ಇರಿ ಹೇಳ್ತೀನಿ ನಾನು ಕ್ಲೀನ್ ಆಗಿ. ಯಾವ್ದೋ ಒಂದು ಹೋಲಿ ಇವೆಂಟ್ಗೆ ಓರಲ್ ಎಕ್ಸಾಮ್ ಬಿಟ್ಟು ಹೋಗ್ಬಿಟ್ಟಿದ್ವಿ. ನಮ್ಮ ಅಪ್ಪ ಸ್ಕೂಲಿಗೆ ಫೀಸ್ ಕಟ್ಟಕ್ ಹೋಗಿದ್ದಾರೆ, ನಾವು ಬಂದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಅಪ್ಪ ಹೋಲಿ ಇವೆಂಟ್ಗೆ ಬಂದು ಸೊರೆ ಹೊಡೆದು ಎಲ್ಲಾರ ಮುಂದೆ ಹೊಡೆದು ಕರ್ಕೊಂಡ್ ಬಂದಿದ್ರು ಮನೆಗೆ. ಅವಾಗ ಇವಳೇನ್ ಮಾಡಿದ್ಲು ಅಂತಂದ್ರೆ ಎಲ್ಲಾರ ಮುಂದೆ ಹೊಡೆದ್ಬಿಟ್ಟಿದ್ರಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಇರೋ ಬರೋ ಮಾತ್ರೆನೆಲ್ಲ ಅವಳು ನುಂಗತ್ತಂತೆ, ನೀನು ನುಂಗು ಅಂತ ನನಗೂ ನುಂಗ್ಬಿಟ್ಟಿದ್ಲು. ಸತ್ತೋಗಲ್ಲ ಅಂತ ಸದ್ಯ ಇಬ್ರಿಗೂ ಏನೂ ಆಗಿರ್ಲಿಲ್ಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಯಾರು ಪ್ಲಾನ್ ಕೊಟ್ಟಿರೋದು? ಯಾಕಂದ್ರೆ ನಮ್ಮಮ್ಮ 2 ಸಲ ಆತರ ಮಾಡಿದ್ರು ಮನೇಲಿ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಅದೇ ನೋಡಿದ್ರ, ದೊಡ್ಡವ್ರು ಮಾಡೋದ್ ನೋಡಿ ಚಿಕ್ಕ ಮಕ್ಳು ಕಲಿತಾರೆ ಅನ್ನೋದು ಇವ್ನ ನೋಡಿ. ಅದಕ್ಕೆ ಈ ಯಾರಾದ್ರೂ ದೊಡ್ಡವ್ರು ಮಾಡ್ತಿರೋದು ಇದ್ರೆ ಮೋಟಿವೇಶನ್ ಕೊಡ್ತಾ ಇದೀವಿ. ಯಾರಾದ್ರೂ ದೊಡ್ಡವ್ರು ಏನಾದ್ರು ನೋಡ್ತಿದ್ರೆ ನಿಮ್ ಮಕ್ಳ ಮುಂದೆ ಏನೋ ಮಾಡ್ಬೇಡ್ರಿ. ಗೈಸ್, ಇವ್ರ ವ್ಲಾಗಿಗೆ ವಿಡಿಯೋ ಮಾಡಕ್ ನಾನೇ 20 ಸಲ ಹೇಳ್ಬೇಕು, ವ್ಲಾಗ್ ಮಾಡಿ. ಯಾಕೆ ಅಂದ್ರೆ ನನ್ಗೆ ಅಷ್ಟೊಂದು ವ್ಲಾಗ್ ಮಾಡಕ್ ಬರಲ್ಲ. ಆದಷ್ಟು ಬೇಗ ಕಲ್ತ್ಕೊಂಡು ನಿನ್ನ ಮೀರಿಸ್ಬಿಟ್ಟು ನಿನ್ಗಿಂತ ಸಂಪಾದನೆ ಮಾಡಲ್ಲ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದಾರೆ ನಿಮ್ಗೆ ಆಲ್ರೆಡಿ. ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಅದೇನೆ ಸಬ್ಸ್ಕ್ರೈಬ್. ಫುಡ್ ಸ್ಟ್ರೀಟ್ ಅಂತ ಬಂದ್ರೆ ಇಲ್ಲಿ ಬಟ್ಟೆ ಸ್ಟ್ರೀಟೇ ಇದೆ ಬರೀ. ಇಷ್ಟೊತ್ತಾದ್ರೂ ಬಟ್ಟೆ ಅಂಗಡಿಗಳು ಓಪನ್ ಆಗಿದ್ದಾರೆ. ಟೈಮ್ ಎಷ್ಟು? ಕಾರ್ ಹಾಕಕ್ ಜಾಗ ಬಿಡ್ಬೋದು. ಕಾರ್ ಹಾಕ್ಬಿಟ್ಟು ನಡ್ಕೊಂಡು ಹೋಗೋದು. ಹಂಗಂದ್ರೆ ಕಾರಿಂದ ಯಾರು ಫಸ್ಟ್ ಇಳಿತಾರೋ ಅವರೇ ಔಟ್. ಗೈಸ್ ಇಳಿಯಲ್ವಾ ಕೆಳಗಡೆ? ಇಳಿತಾ ಇದ್ದೀರಾ? ಔಟ್ ಅವರು ಅಷ್ಟೇ. ಸೆಕೆಂಡ್ ಔಟ್. ಇವಾಗ ಚಂದು ಅವರು ಕಾರ್ ಒಳಗಡೆ ಇಸ್ಕೊಂಡಿದ್ದಾರೆ. ಆಕ್ಚುಲಿ ನನ್ ಫೇವ್ರೇಟ್ ಅದೇನಂತಾರೆ ಚಂದವ್ರ? ಬೇಡ. ಪೇಡ ಅಂತೆ. ಇವ್ರು ಇನ್ನೊಂದು ಹೇಳ್ತಾರೆ. ಅವ್ರು ಇವಾಗ ತಿಂತಾ ಇದಾರೆ. ಸೆಕೆಂಡ್ ಔಟ್ ಭೀಮಗ ಅವರು ಹಿಂದೆ ಕಡೆ ನಡ್ಕೊಂಡ್ ಬರ್ತಾ ಇದಾರೆ. ತಿನ್ಬೇಕು ನೋಡ್ತೀವಿ. ಕಾರ್ ಇವಾಗ ತಿರ್ಗಾ ಲೆಫ್ಟ್ ಕಚ್ಚೋ ನಾನ್ ತಿಂದು ಹಿಂದೆ ಕೊಟ್ಟಿದ್ದೀನಿ. ಬರೀ ನೋಡೋಣ ಇನ್ನ ಏನೇನ್ ತಿನ್ನೋದು ಅಂತ. ಒಬ್ಬಟ್ಟು ಐತೆ, ಎಲ್ಲ ಐತೆ. ನಾನು ಕಾರಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿದ್ದೀನಿ. ದಿಲೀಪ್ ಅವ್ನು ಎಳ್ದ್ಬಿಟ್ಟು ಅವ್ನು ರಾಜು ಔಟ್. ನಂಬರ್ ಫಸ್ಟ್ ಔಟ್ ಇಲ್ಲಿ. ಫಸ್ಟ್ ಔಟ್ ನಾನಲ್ಲ, ಸೆಕೆಂಡ್ ಔಟ್ ಅಲ್ಲಿ. ಇನ್ನ ಯಾರು ಔಟ್ ಆಗಿಲ್ಲ. ಇನ್ನ 3 ಜನ ಪೆಂಡಿಂಗ್ ಅಲ್ಲಿ ಇದೀವಿ. ನೋಡೋಣ. 4 ಜನ ಪೆಂಡಿಂಗ್ ಅಲ್ಲಿ ಇರೋದು. ನನ್ನನ್ನೆಲ್ಲಿಗೆ ಬಿಟ್ಟೆ? ಒನ್ ಅವರ್. ಯಾರಿಗೂ ಇಬ್ರು ಔಟ್. ನಾನೆಲ್ಲ ಔಟು? ಫೋನ್ ಇಟ್ಕೋ. ನಾನೆಲ್ಲ ಔಟ್ ಅದೇ. ಅಬ್ಬಬ್ಬಬ್ಬ, ಅಪರೂಪ ಅಣ್ಣ ಅಕ್ಕ ತಂಗಿದಿರು. ಅದೇ ನನಗೆ ಇವಳು ಡೌಟ್ ಇತ್ತು ಅಣ್ಣ ಅಂತ. ಸೊ ಎಲ್ಲ ಕಾಲಲ್ಲಿ ತಿಂತಾ ಇದೀವಿ. ಏನ್ ಹಾಕ್ಬೇಕು? ಕಾರ್ ಒಳಗಡೆ ಚೆಲ್ಲು ಇನ್ನ ಐಟಮ್ಸ್ ಓದೈತಿರ್ರಿ. ಏನಂದ್ರೆ ವಿಷಯ, ಕೈ ತೊಳೆದ್ರ ನೀವೆಲ್ಲ? ಎಲ್ಲಿ ಬರೋದಲ್ಲ, ಅವಳು ಲಕ್ಕಿ ನೋಡಿದ್ರ? ಇವಾಗೆ ಅಂತ ಅಲ್ಲ, ಎಲ್ಲೂ ಹ್ಯಾಂಡ್ ವಾಶ್ ಮಾಡಲ್ಲ, ಹಂಗೆ ತಿಂತಾಳೆ ಗಲೀಜ್ ಇವಳು. ಅದೇ ಕೈಯಲ್ಲಿ ಅವಳು ತಿಂತಾಳಲ್ಲ, ಅಸಹ್ಯ. ನಾನ್ ಕೈ ತೊಳ್ದಿಲ್ಲ ಅಂತ ಅವಳೇ ತಿಂತಾವಳು. ಇವ್ರು ಫ್ಲಾಶ್ ಲೈಟ್ ನೇ
ಆನ್ ಮಾಡಿ ಕೈಯಲ್ಲಿ ಆಫ್ ಮಾಡ್ಕೊಂಡು ವಿಡಿಯೋ ಮಾಡ್ತಾವ್ರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಗೈಸ್, ಈ ಬ್ಲಾಗ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್. ಆ ಗಿಫ್ಟ್ ಎಲ್ಲಿಂದ ತಗೋಬೇಕು ಅಂತಂದ್ರೆ ನಮ್ಮ ಶಾಪ್ ಪಾರ್ಟಿ ಬಾರ್ ಅಲ್ಲೇ ಬೈ ಮಾಡ್ಬೇಕು. ಕಾಸು ಕೊಡಲ್ಲ ಅಷ್ಟೇ. ವಿಷಯ ಫಸ್ಟ್ ಏನಂದ್ರೆ ಫಸ್ಟ್ ಪೇಣಿ ತಿಂದ್ಲು, ಆಮೇಲೆ ಮಸಾಲೆ ದೋಸೆ ತಿಂದ್ಲು, ತಿಂದ್ಲೂನಾ ತಿಂದೇನಾ? ಅವಳು ತಿಂದ್ಲು, ಆಮೇಲೆ ಒಬ್ಬಟ್ಟು ತಿಂದ್ಲು. ಕಣ್ಣಾಕ್ಬೇಡ, ದೃಷ್ಟಿ ಬೀಳತ್ತೆ. ಚಿತ್ರಾನ್ನಕ್ಕೆ ಬಂದವಳೆ. ನಾನು ಒಬ್ಬಟ್ಟು ಮುಟ್ಟೆ ಇಲ್ಲ. ಚಿತ್ರಾನ್ನ ನಮಗ್ ತಳ್ತಲ್ಲ. ಕೇಳಿದ್ರೆ ನಾನು ಏನಂದ್ರೆ ಡಯಟ್ ಅಲ್ಲಿ ಇದ್ಯಾ? ನಾನು ತುಂಬಾ ಫುಡ್ಡಿ, ಜಾಸ್ತಿ ಮಾತಾಡ್ತಾ ಇರ್ತೀನಿ. ನನಗೆ ಅಂದ್ರೆ ನನ್ನ ಯಾರ ಜೊತೆ ನಾನು ತುಂಬಾ ಕನೆಕ್ಟ್ ಆಗಿರ್ತೀನಿ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇರ್ತೀನಿ. ನೀನ್ ಎಲ್ಲಿ ನನಗೆ ಕೊಟ್ರೆ ತಿನ್ನಕ್ಕೆ ಇಲ್ಲ, ತಿಂದ್ಬಿಟ್ಟು ಕೊಡ್ತೀನಿ ಸ್ವಲ್ಪ. ಓಕೆ, ಇವಾಗಾದ್ರೂ ವಿಡಿಯೋ ಆಫ್ ಮಾಡ್ಬೋದಾ ಅಥವಾ ಇನ್ನ ವಿಡಿಯೋ ಆನ್ ಅಲ್ಲೇ ಇರ್ಬೇಕಾ? ಈ ದರ್ಶಿಕಾ ಮಣಿಗಳನ್ನ ನಮ್ ಬ್ಲಾಗ್ ಅಲ್ಲಿ ಹಾಕೊಂಡ್ಬಿಟ್ಟು ಫ್ಯಾಶು ಆನ್ ಮಾಡಿಲ್ಲ. ಕಾವ್ಯ ಏನಕ್ಕೆ ಬರಯ್ಯದು ಇವಾಗ ಗೊತ್ತಾಯ್ತಾ ಗೈಸ್? ಏನಕ್ಕೆ ಬೈಯೋದು ಅಂತನಾ? ಅದಕ್ಕೆ ಜಾಸ್ತಿ ಬೈಸ್ಕೊಳ್ಳೋದು ಅವಳು. ಮಾಡೋ ಕೆಲಸಗಳೆಲ್ಲ ಬಯಸ್ಕೊಳ್ಳೋಂತ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಫೈನಲಿ ಫುಡ್ ಮುಗಿಸ್ತಾ ಇದೀವಿ. ಇಲ್ಲ, ಇದು ಇನ್ನ ಇಲ್ಲಿಗೆ ಮುಗ್ದಿಲ್ಲ. ಇಲ್ಲಿ ಇನ್ನೊಂದು ಪ್ಲೇಟ್ ಇಟ್ಕೊಂಡಿದ್ದಾರೆ, ಇದನ್ನು ಅವರೇ ಖಾಲಿ ಮಾಡೋದು. ಅವ್ನು ತಿನ್ನೋದು. ನಮ್ಮ ಅಣ್ಣ 1 ಗಂಟೆಗೆ ಪಲಾವ್ ತಿಂದು ಮುಗಿಸಿ, ಇನ್ನ ಇದು ಹೋಳಿಗೆ ಬೇರೆ ಇದೆ. ಹೋಳಿಗೆ ತಿನ್ನಲ್ವಾ? ಯಾರು ತಿನ್ನಲ್ವಾ? ನೀನು ತಿನ್ನಲ್ವಾ? ನಾನೇ ತಿಂತೀನಿ. ಚಂದವ್ರೆ, ಅದಕ್ಕೆ ಒಂದ್ ಬಾಟ್ಲ್ ಇಸ್ಕೋ. ತಗೊಳ್ಳಿ. ಸಾರಿ ಕೇಳಿ, ಒಂದ್ ವಾಟರ್ ಬಾಟ್ಲ್ ಇಸ್ಕೋಬೋದ? ದಿಲೀಪ್ ಮತ್ತೆ ರಾಜು ಅವ್ರಿಗೆ ಒಂದು ಆಫರ್ ಮಾಡ್ತಾ ಇದೀನಿ. ರೀಕಂಟಿನ್ಯೂ ಮಾಡ್ತಿದ್ದೆ ಈ ಗೇಮ್ ನ. ಸೊ ಫೈನಲಿ ಊಟ ಮುಗೀತು. ಆಲ್ರೆಡಿ ಒನ್ ಔಟ್ ಒಬ್ಬ ಔಟ್ ಆಗಿದ್ದಾನೆ, ಸೆಕೆಂಡ್ ಔಟ್ ಆಗಿದ್ದಾನೆ. ಒಂದ್ ನಿಮಿಷ ಡೆತ್ ಬ್ಲಾಗ್ ಅಲ್ಲಿ ಚಾನ್ಸ್ ಕೊಡಕ್ ನೀನ್ ಯಾರು? ನಾನು ಬೇಕು. ನಿಮಿಷ ಕೇಳಿಸ್ಕೊಳ್ಳಿ, ನಾವ್ ಕೊಡಲ್ಲ. ಅಂದ್ರು ಅವ್ರು ವಿನ್ ಆದ್ರೂ ವಿನ್ ಅಲ್ಲ. ಸೆಕೆಂಡ್ ವಿನ್ನರ್ ಆಗ್ಬೋದು, ಆದ್ರೆ ಫಸ್ಟ್ ವಿನ್ನರ್ ಮಾತ್ರ ಆಗೋದಕ್ಕೆ ಆಗಲ್ಲ. ಚಾನ್ಸೇ ಇಲ್ಲ. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪೇ. ಆಗಲ್ಲ. ಸೊ ವಾಪಸ್ ಹೋಯ್ತಾ ಇದೆ ಇವಾಗ ವಿಪುರಂ ಫುಡ್ ಸ್ಟ್ರೀಟ್ ಇಂದ. 1:30 ಹತ್ರ ಆಯ್ತೈತೆ. ಅವ್ರ ಅಮ್ಮನು ಫೋನ್ ಮಾಡಿ ಕರೀತವ್ರೆ ಮನೆಗೆ ಬಾರೋ ಅಂತ. ನಾವು ಮಾತ್ರ ಮನೆಗೆ ಹೋಗ ಸೀನೆ ಎಲ್ಲ, ಕಾರಿಂದ ಇಳಿತಾನೆ ಇಲ್ಲ ಯಾರುನು. ಮನೆಗೆ ಬರಕ್ಕಲ್ಲ ಅವಾಗೆ ಕಾರ್ ಗಿಲ್ಲ ಅಂತ ಇತ್ತು. ಏನಕ್ಕೆಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ. ಚೆನ್ನಾಗಿ ತಿನ್ನಲ್ಲ, ಅದಕ್ಕೆ ಹೊಟ್ಟೆ ಕಡತ. ನನಗೂ ಅಷ್ಟೇ ಆಲ್ರೆಡಿ ನಿದ್ದೆ ಬರ್ತೈತೆ. ಯಾರಾದ್ರೂ ಹಿಂದೆ ಮಾತಾಡೋದಂಗಿದ್ರೆ ಮಾತಾಡ್ರಿ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಮಾತೇ ಇಲ್ಲ. ನಾನು ಇವಳಲ್ಲಿ ಏನೋ ಒಂದು ಕಂಡಿದ್ದೀನಿ, ಅದು ಹೇಳೋದೇ ಜಗತ್ತೇ ವಿಸ್ಮಯ. ನೋಡ್ರಿ ಸ್ಮೈಲ್ ನೋಡ್ರಿ. ಹೇಳಾ ಹೇಳ್ಬಿಡ್ಲಾ? ಸ್ಮೈಲ್ ಹೇಳಕ್ ಪೂಜಾ. ಒಂದು ಏನೋ ಸ್ಟೋರಿ ಇದೆ. ಒಂದು ನಾವಿಬ್ರು ನಿಮ್ಗೆ ಹುಡುಗಿರ್ ತರ ಕಾಣಿಸ್ತಾ ಇದ್ರೆ ಏನು ಹೇಳಿ ಸ್ವಲ್ಪ. ಹುಡುಗಿರ ಏನಾದ್ರೆ ವಿಷಯ ಫುಲ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ನನ್ನ ಬ್ಲಾಗ್ ಹಂಗೆ ನಮ್ಮ ಫ್ರೆಂಡು, ನಮ್ಮ ಇವರು ಕಾವ್ಯ ಯಾಕೋ ಕಾರಿಂದ ಇಳಿಬೇಕಾಗಿರೋ ನಿದ್ದೆ ಗಿದ್ದೆಲ್ಲ ಇಲ್ಲ. ಸೊ ಕಾರಲ್ಲೇ ಇರ್ತೀನಿ. ಈ ಚಂದು ಆಲ್ರೆಡಿ ಔಟ್ ಆಗಿದ್ದಾರೆ, ನಿದ್ದೆ ಮಾಡ್ತಾರೆ ನೋಡಿ. ಇದು ನಿಜ ಔಟ್. ಥರ್ಡ್ ವಿಕೆಟ್. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. 3rd ವಿಕೆಟ್ ಚಂದು, 4th ವಿಕೆಟ್ ಪೂಜಾ. ರಾಜು ನಿಮ್ ನೇಲ್ ಯಾವಾಗ ಹೆಂಗಾಯ್ತು ರಾಜು ನೇಲು? ಇವಾಗ ನೀಟಾಗಿ ಹೇಳ್ತೀನಿ, ಈ ರಾಜು ಪಾಪ ಮನೇಲಿ ರಾಜ ತರ ಮಲ್ಕೊಂತ ಇದ್ದಂತೆ. ಇವತ್ ಪಾಪ ಬೀದಿಗೆ ತಂದ್ಬಿಟ್ರೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದತಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ದಿಲೀಪ್ ಅವ್ರೆ, ಏನಿಲ್ಲ, ಆಮೇಲೆ ನಾನು ಇವಾಗ ಚಂದನ ಹಿಡ್ಕೊಂಡ್ ಬರ್ತೀನಿ. ಚಂದು ಅಲ್ಲಿಂದ ಇಂದ ಸಿಟಿಗೆ ಬರ್ತಾರ. ಇಲ್ಲ, ಇವಳ ಹೇಳ್ಕೊಂಡ್ ಚಂದು ವಿನ್ನರ್ ಆಗ್ಬಿಡ್ಬೇಕಲ್ವಾ ನಿಮಗೆ? ಟೈಮ್ ಇವಾಗ ಹತ್ರ ಎಷ್ಟಾಗ್ತಾ ಬಂತು? 2 ಗಂಟೆಗೆ 1 ನಿಮಿಷ ಇದೆ ಗೈಸ್. ಚಂದು ಔಟು, ನಾನು ಪೂಜಾನೆ ವಿನ್ನರ್ಸು. ಇವ್ರಿಗೆ ಬ್ಲಾಗ್ ಎಂಡ್ ಮಾಡೋದಕ್ಕೆ ಏನ್ ಸರ್ಪ್ರೈಸ್ ಕೊಡ್ತಾರೆ. ಅಲ್ಲಿ ಗೊರಕೆ ಹೊಡಿತಾ ಇಲ್ವಾ, ಅದೇ ಸರ್ಪ್ರೈಸ್. ನಮ್ಮ
ದಿಲೀಪ್ ಅವರು ಫುಲ್ ರೊಚ್ಚಿಗೆದ್ದು ಇವಾಗ ವಾಪಸ್ ಕರ್ಕೊಂಡು ಹೋಗ್ತಾ ಇದಾರೆ. ರೊಚ್ಚಿಗೆದ್ದ ಬಾಲಕ ದಿಲೀಪ್ ಜೊತೆಯಲ್ಲಿ ಬೆಚ್ಚಿಗೆದ್ದ ಬಾಲಕ ಅಲ್ಲ, ನಿಮ್ ಕಾಟ ತಲ್ಲಿದೆ ಅಂತ ಬೆಚ್ಚಿ ಬಿದ್ದ ಬಾಲಕ. ನಾವೇನ್ ಕಾಟ ಕೊಟ್ವಿ ಅಂತ ಮನೆ ಕರ್ಕೊಂಡು ಹೋಗಿ ಅಂತವಾ? ಅಮ್ಮ ದೇವ್ರೆ, ಏನ್ ಸುಳ್ಳು ಹೇಳ್ತೀರಾ? ಹೋಗ್ತೀವಿ ಅಂತ ನೀವ್ ತಾನೇ ಕಾಟ ಈ ಮಗುಗೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ. ರಾಜ ತರ ಮನೇಲಿ ಮಲ್ಕೊಂತ ಇದ್ರು ಪಾಪ ರಾಜು ಅವರು. ಇವತ್ತು ಕಾರಿಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ರಾಜು ಅವರು ಇನ್ ಯಾವತ್ತೂ ನಮ್ನ ಮೀಟ್ ಮಾಡಕ್ ಇವ್ರು ಬರ್ತಿದಾರೆ ಅಂದ್ರೆ ಇವ್ರ ಜೊತೆ ಅಂತ ಬರಲ್ಲ. ನಾವ್ ಮನೆಗೆ ಹೋಗ್ತೀವಿ. ನಾವ್ ಯಾಕೆ ಇಲ್ಲಿ ಅಂದ್ರಿ, ನಮ್ ತಾಕತ್ರಿ ಅದು. ಏನ್ ಮಲ್ಕೊಳ್ಳೋದ ನಿಮ್ ತಾಕತ್ತು? ಏನು ಸೊಳ್ಳೆ ದಿಲೀಪ. ನನಗೆ ಹೇಳ್ಬಿಟ್ಟಾದ್ರೆ ನೀವು ಎದುರಿಸ್ಬೇಕು ತಾನೆ. ನಮ್ಮನೆ ರೋಡಲ್ಲಿ ಇದೀವಿ. ಚಂದು ಅವ್ರು ಫಸ್ಟ್ ಇಳಿದ್ರೆ ನಾವ್ ಇಳಿತೀವಿ, ಇಲ್ಲಾಂದ್ರೆ ಇಳಿಯಲ್ಲ ಅಂತ ಇದೀವಿ. ಅದಕ್ಕೆ ಅವ್ರ ಮನೆ ಹತ್ರ ತಗೊಂಡು ಗಾಡಿ ಶೆಡ್ ಮಾಡ್ಬೇಕಂತೆ. ಅಂತ ಚಾಲೆಂಜ್ ಹೇಳಿ ಅಲ್ಲಿ ನೋಡಿ ಬಂದ್ರು ದಿನಕ್ಕೆ ಹೊಡೆದಾಕ್ಬಿಡ್ತೀನಿ, ಹೋಗಿ ಆ ಕಡೆ. ಚಂದು ಯಾರು ಫಸ್ಟ್ ಮಲ್ಕೊಂತಾರೋ ಅವ್ರು ಇವಾಗ ಔಟ್. ಇಷ್ಟೊತ್ತವರೆಗೂ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟು ಪರವಾಗಿಲ್ಲ, ನಾವ್ ಎದ್ದಿರ್ತೀವಿ. ನಮಗೆ ತಾಕತ್ತು ಜಾಸ್ತಿ ಇದೆ. ನೆಮ್ಮದಿಯಾಗಿ ಮಲ್ಕೊಂಡ್ರೆ ಜೀವನ ಪೂರ್ತಿ ನೆಮ್ಮದಿಯಾಗಿರ್ತೀವಿ ನಾವು. ಮಲ್ಕೊಂಡ್ಬಿಡು ಹೇಳ್ತೀನಿ. ಸೌಮ್ಯ, ನಾವು 24 hours ಸ್ಟೇಯಿಂಗ್ ಇನ್ಸೈಡ್ ಕಾರ್ ಚಾಲೆಂಜ್ ಮಾಡ್ತಾ ಇದೀವಿ. ಯಾರು ಕಾರಿಂದ ಇಳಿಯಕ್ ರೆಡಿ ಇಲ್ಲ. ನೀರ್ ಬೇಕು ನಮ್ಗೆ, ಇವಾಗ ಒಂಚೂರು ನೀರ್ ತಂದ್ಕೊಡು. ಅಲ್ಲಿಗೆ ಬರ್ತೀವಿ, ನೀರ್ ತಂದ್ಕೊಡು. ಸರಿ ನೋಡಿ, ನಾನು ಚಂದು ಪೂಜಾ ಎಲ್ಲರೂ ಕಾರಾಗೆ ಸುತ್ತೋಗ್ಬಿಡ್ರಿ. ಇವರು ಸೊಳ್ಳೆಗಳಿಗೆ ಬೈಕೊಂಡು ಕೂತ್ಕೊಂಡವ್ರು ಅವಾಗಿಂದ. ನಾನು ಸೊಳ್ಳೆ ಕಚ್ಚಲ್ಲ ಕಣ, ಬ್ಲಡ್ಡೇ ಇರಲ್ಲ ನಮ್ದು. ನನ್ ಬ್ಲಾಕ್ ಕಲರ್ ಬ್ಲಡ್ ಅಲ್ಲ, ಬ್ಲಾಕ್ ಕಲರ್ ಬ್ಲಡ್. ಸ್ಕಿನ್ ಮಾತ್ರ ಬ್ಲಾಕ್ ಕಲರ್ ಅನ್ಕೊಂಡಿದ್ದೆ, ಬ್ಲಡ್ ಬ್ಲಾಕ್ ಇರೋದಕ್ಕೆ ನನ್ನ ಸ್ಕಿನ್ ಬ್ಲಾಕ್ ಆಗಿರೋದು. ಈ ವಿಷಯ ಯಾವ ಡಾಕ್ಟರ್ ಆದ್ರೂ ಗೊತ್ತಿತ್ತಾ? ತಿಳ್ಕೊಳ್ಳಿ. ನನ್ ಬ್ಲಡ್ ಹಾಕ್ಸಕ್ಕೆ ಆಗಲ್ಲ, ಏಷ್ಯನ್ ಪೇಂಟ್ ಮಿಕ್ಸ್ ಮಾಡ್ಬೇಕು ಬ್ಲಡ್ ಹಾಕ್ಸ್ಬೇಕು ಅಂದಾಗ. ಬದುಕಿರಲ್ಲ ಅಂತ ಡಿಸೈಡ್ ಆಗ್ಬಿಟ್ಟವ್ರೆ. ಯಾಕಂದ್ರೆ ನಾನು ಕಾರ್ ಡ್ರೈವಿಂಗ್ ಅಲ್ಲಿ ಕೂತ್ಕೊಂತಾರಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ, ಅದಕ್ಕೆ. ಡ್ರೈವಿಂಗ್ ಅಲ್ಲಿ ಕೂತ್ಕೊಳ್ಳೋದು ಬೇಡ, ನೀನ್ ಆಡ್ತಿರೋ ಸಾಂಗ್ ಕೇಳೇ ಹೋಗ್ಬಿಡ್ತೀನಿ. ಈಗ ರಾಜು ಅವರು ರ್ಯಾಪಿಡೋ ಬುಕ್ ಮಾಡಿದ್ದಾರೆ. ರ್ಯಾಪಿಡೋ ಬುಕ್ ಮಾಡಿರೋದು ಟೈಮ್ ಎಷ್ಟು? ಬಾರ ಎಲ್ಲಿ ಬುಕ್ ಮಾಡಿದ ತೋರ್ಸು, ನಿಜ ಬುಕ್ ಮಾಡಿದ್ಯ? ಚಾಲೆಂಜ್ ಬಂದ್ಬಿಟ್ಟಿತ್ತ, ಅರ್ಧದಲ್ಲೇ ಬಿಟ್ಟವ್ರ ಹಂಗೆ ಕತೆ. ಇವಾಗ ಆಯ್ತು, ನನ್ ಸೋಲು ಅಂದ್ರೆ ಸೋಲ್ತೀನಿ ನಿನಗೋಸ್ಕರ. ಕ್ಯಾನ್ಸಲ್ ಮಾಡ್ರಿ, ಮೆಟ್ನೋ ಹೊಡೆಯಲ್ಲ. ಇಲ್ಲಿ ಸೋಲು ಅಂದ್ರೆ ಸೋತೈತೀನಿ. ಯಾವತ್ತಿದ್ರು ಗೆದ್ದು ಬಾರೋ ಅಂತ ಹೇಳದ್ ಬಿಟ್ಬಿಟ್ಟು ಸೋಲು ಅನ್ಸಲ್ಲ. ನೀನು ಒಬ್ಬ ಫ್ರೆಂಡ್ ಏನೋ ಇದೇನಾ ನೀನು? ಫ್ರೆಂಡ್ಶಿಪ್ ಕೂಡ ಇದು ಅದು ಆಮೇಲೆ ಅದು. ನನಗಂತೂ ಸಿಕ್ಕಾಬಿಟ್ಟೆ ಇದ್ದೆ. ಚಾಲೆಂಜ್ ಅಂದ್ರೆ ಏನು, ಕಾರಿಂದ ಇಳಿಬಾರ್ದು, ಮಲಗಬಾರ್ದು ಅಂತ ಯಾರು ಹೇಳವ್ರೆ? ನಿಮ್ ಯೋಗ್ಯತೆಗೆ ಉಳಿಸ್ಕೊಳಕ್ಕಿಲ್ಲ ಅಂದ್ಮೇಲೆ ಯಾಕ್ರಿ ಚಾಲೆಂಜ್ ಮಾಡ್ತೀರಾ? ಅವಾಗ ಇದು ಚಾಲೆಂಜ್ ರೀ ಸ್ವಾಮಿ. ಚಾಲೆಂಜ್ ಅಂದ್ರೆ ಮಲಿಕೊಂಬಾರ್ದು ಅಂತ ಐತಾ? ಬಾಯ್. ರ್ಯಾಪಿಡ್ ಬಾಯ್ ಬಾಯ್. ಬಂದಿರೋದು ರ್ಯಾಪಿಡೋ ಅವರು, ನಿಮ್ ಗರ್ಲ್ ಫ್ರೆಂಡ್ ಎಲ್ಲ ಸ್ವಲ್ಪ ಸ್ಮೈಲ್ ಮಾಡಿ ಕಡಿಮೆ ಮಾಡಿ. ಏಯ್ ಹುಷಾರ ಮಮ್ಮಲ್ಲ, ನಮ್ ಬ್ಲಾಗರ್ಸ್ಗೆ ಏನಾದ್ರು ಹೇಳ್ಬಿಟ್ಟಾಗ ವ್ಯೂವರ್ಸ್ಗೆ. ಅಲ್ಪ ಸುಸ್ತಾಗ್ಬಿಡೈತೆ ಆಲ್ರೆಡಿ ಸೋತಿದ್ದಾರೆ ಪಾಪ. ಬಾಯ್. ಅದಾಗಿದ್ದಾಗ್ಲಿ ರೀ, ಇವ್ನ್ ಪಾಪ ಬೈಕಲ್ಲಿ ಹೋಯ್ತವನೆ. ಅವ್ನಿಗೋಸ್ಕರನಾದ್ರೂ ನಾನು ಗೆದ್ದಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ, ಅವ್ನಿಗೋಸ್ಕರನಾದ್ರು. ಸೊ ಗಾಯ್ಸ್, ಏನ್ ಗೊತ್ತಾ, ಶಿವಾಜಿ ನಗರಲ್ಲಿ ಮಕ್ಕಾರ್ ಮಾಡ್ಬಿಟ್ಟು ದಿಲೀಪನ ಇಳಿಸ್ಬಿಟ್ವಿ ಪಾಪ. ಇವಾಗ ನಿದ್ದೆ ಬರ್ತೈತೆ. ಇಳಿಲಿಲ್ಲ. ರಾಜು ಬೇಜಾರಾಗ್ಬಿಟ್ಟು ಕ್ಯಾಬ್ ಎತ್ಕೊಂಡು ರ್ಯಾಪಿಡೋ ಬುಕ್ ಮಾಡ್ಕೊಳೋದ, ನೀವು ನೋಡಿದ್ರಿ. ಇವಾಗ ನೆಕ್ಸ್ಟ್ ಅಲ್ಲಿ ಸುಮ್ಮನೆ ಕುಂತ್ಕೊಂಡು ಏನ್ ಮಾಡೋಣ ಅಂತ ನಮ್ಮ ಬ್ರೋಗ್ ಫೋನ್ ಮಾಡಿದೆ. ಮೀನಾಕ್ಷಿ ಬಿರಿಯಾನಿನೇ ಇದೀನಿ ಬರ್ರಿ ಅಂದ್ರು. ಸರಿ, ಮೀನಾಕ್ಷಿ ಬಿರಿಯಾನಿ ಹತ್ರ ಹೋದ್ರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ.
ಹೋಗ್ಬಿಡೋದು ಅಲ್ಲಿಗೆ ಅಂತ ಮೀನಾಕ್ಷಿ ಬಿರಿಯಾನಿಗೆ ಹೋಯ್ತಾ ಇದೀವಿ. ಲೆಟ್ಸ್ ಗೋ. ನಾನು ದಿಲೀಪ್ ಕೇಳಿದೆ ಓಡಿಸ್ತೀನಮ್ಮ ನಿನ್ ಕೇಳಿ ಆಗುತ್ತೇನೋ ಮಾವಳಿಗೆ ಸಾರಿ ಮೀನಾಕ್ಷಿಗೆ ಓಡಿಸ್ತೀನ ಆಗುತ್ತೇನೋ ನಿನ್ ಕೇಳಿ ಅಂತ. ಪರವಾಗಿಲ್ಲ ನಾನು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಣ್ಣ ಡ್ರೈವ್ ಮಾಡ್ತಾವ್ರೆ. ಅವ್ರಿಗೋಸ್ಕರ ರಾಜು ನನಗೋಸ್ಕರ ಅವನು ಮನೆಗೆ ಕ್ಯಾಬ್ ಬುಕ್ ಮಾಡ್ಕೊಡೋದಂಗೆ ಫುಲ್ ಬೇಜಾರಾಗೋಯ್ತು. ಮಮ್ಮ ನಿನಗೋಸ್ಕರ ನಾನು ಗೆದ್ದೇ ಗೆಲ್ತೀನಿ. ಅವಾಗ್ಲೇ ಅಷ್ಟು ಪ್ಲೇಟ್ಸ್ ತಂದು ಅಷ್ಟು ತಿಂದ್ರಲ್ಲ, ಇವಾಗ ಮತ್ತೆ ತಿನ್ಬೇಕು ಅಂತ ಮೀನಾಕ್ಷಿ ಫೈನಲಿ ಮೀನಾಕ್ಷಿ ಬಿರಿಯಾನಿಗೆ ಬಂದಿದೀವಿ. ಸೊ ಅಲ್ಲಿ ಒಲೆ ಉರಿಸ್ತಾ ಇದಾರೆ, ಒಲೆ ಹೊರಿತಿದೆ. ನಾರ್ಮಲ್ ಡೈಲಾಗ್ ಐತೆ ಏನ್ ಗೊತ್ತಾ, ಏನು ಅಲ್ಲಿ ತೆಗ್ಲಾಕ್ರಿ ಬನ್ನಿ ಇಲ್ಲಿ ತೆಗ್ಲಾಕ್ತೀನಿ. ಏನಂತಾರೆ ಅದಕ್ಕೆ? ತಗ್ಲಾಕ್ರಿ ಅದೇ ತೆಗ್ಲಾಕ್ರಿ ಅಂತಾನು ಹೇಳ್ಬೋದು, ನಾವ್ ಹಂಗೆ ಹೇಳೋದು. ನಾವು ಎಫೆಕ್ಟ್ಸ್ ಅಂತಾನೆ ಹೇಳೋದು. ಎಫರ್ಟ್ಸ್ಗೆ ಆಗಲ್ಲ ಆಯ್ತಾ. ಹಿಂಗಿಟ್ಬಿಡೋದ ಕಾವ್ಯ, ಈ ತರ ಗಿಟ್ಬಿಡೋದ ನನಗೇನೆ. ನಿಮ್ಮ ಅಕ್ಕ ಕುಳ್ಳು JM ಬಿಕ್ಲಿಸ್ತಿದ್ರೆ ಶೂಟ್ ಮಾಡ್ಸಾಕ್ಬಿಡ್ತೀವಿ ಕಳ್ಸ್ರ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ. ಆ ಕಡೆ ಡೋರ್ ಓಪನ್ ಮಾಡಿ ಫಸ್ಟ್ ಬಿಡ್ಸೋದ. ಯಾರೋ ಬರ್ತವ್ರೆ, ಸೌಂಡ್ ಆಗ್ತಾ ಇದೆ ಅಂದ್ರೆ ನೋಡ ಮಿರರ್ ಕಿರಿಸ್ತಿರಲ್ಲ. ಏನೋ ಮಾಡ್ತಿದ್ದಲ್ಲ ಹುಡುಗಿಗೆ. ಇವಾಗ ದೇವ ತರ ಎದ್ ಕುತ್ಕೊಂಡ್ಬಿಟ್ಟು ಅದೇ ಗೌಡ್ ಹೊಡಿತೈತಿ ಇವಾಗ ಯಾಕೋ ದಿಲೀಪನ್ ಮೇಲೆ ನಮ್ಗೂ ನಂಬಿಕೆ ಇದೆ. ಎಂತ ಫ್ರೆಂಡ್ ಅಲ್ಲ ನೀನು ಫ್ರೆಂಡ್ ಅಲ್ಲ ನೀನು. ಮೀನಾಕ್ಷಿ ಬಿರಿಯಾನಿ ಓಪನ್ ಆಯ್ತು ತಿನ್ನಲ್ವಾ? ನಾನು ಈ ಕಾರ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿ. ಸ್ಟಾರ್ಟ್ ಮಾಡ್ದೆ. ಇವಾಗ ನೋಡು ಇವ್ರಿಗೆಲ್ಲ ಹೆಂಗ್ ಎಬ್ಬಿಸ್ತೀನಿ ಅಂತ. ಸ್ಟಾರ್ಟ್ ಮಾಡಕ್ಕಾದ್ರೂ ಬರುತ್ತಾ ನಿನಗೆ? ಯಾಕೆ ನೋಡು ಸರಿಯಾದ ಕ್ವಶನ್ ಕೇಳೋದು. ಈ ಕಾರ್ ತರಾನೇ ಇಲ್ಲ ಇದು. ಕಾವ್ಯ ತಮಾಷೆ ಆಡ್ಬೇಡ ಕಾವ್ಯ. ಆಫ್ ಮಾಡಲಿ ಎದೋಳಿ ಮತ್ತೆ ಆಫ್ ಮಾಡಲಿ ಹೊತ್ತು ಬಟನ್ ಹೊತ್ತು ಮತ್ತೆ ಎದೋಳಿ ಏನ್ ಬೇಕು ಹೇಳಿ. ಎದೋಳಿ ನಾನು ಮನೆ ಹತ್ರ ಕರ್ಕೊಂಡು ಹೋಗಿ ಅಷ್ಟೇ. ನಾನು ಚಂದು ಅವ್ರನ್ನ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಚಂದು ಅವರೇ ಗಾಡಿ ಓಡಿಸ್ತಾರೆ, ದಿಲೀಪ್ ಅವರೇ ಓಡಿಸ್ತಾ ಇಲ್ಲ. ನಿಗ್ರಿ ಬೇಗ. ಚಂದು ಅಲ್ಲಿ ವರ್ಕೊಂಡಿದ್ದೀನಿ, ಹಂಗೆ ಹೇಳಿದ್ರೆ ಸೀಟ್ನ ಹೆಂಗೆಲ್ಲ ಸರ್ಕಸ್ ಮಾಡ್ತಾ ಇದೀವಿ ಅಪ್ಪ. ನಾಳೆ ವಾಟ್ ಇಸ್ ದ ಟೈಮ್ ನೌ? 7 o'clock. ಜಿಮ್ಗೆ ಪರಿಚಯ ಬರಲ್ವಾ? ಜಿಮ್ಗ ಹಾ ಏನೋ ಮಾತಾಡ್ತಾ ಇದೀರಪ್ಪ ಕೇಳಿಸ್ತಲ್ಲ. ಬಸ್ಸಿ ಬ್ರೋ ಬಾಯ್ ಬಾಯ್ ಬ್ರೋ ಬಾಯ್. ನೀವೇನೇನೋ ಅಂದ್ರಿ ನನಗೆ ಕೇಳಿಸ್ತಿಲ್ಲ. ನೀವೇನೇನೋ ಅಂದ್ರಿ ನನಗೆ ಎಲ್ಲಿ ಕೇಳಿಸ್ತಪ್ಪ ನಿಮ್ಗೆ? ಅವ್ರು ಮಧ್ಯರಾತ್ರಿ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿತ್ತು ಕಾವ್ಯ. ಇನ್ನೇನ್ ಮನೆ ಹತ್ರ ರೀಚ್ ಆದ್ವಿ ಆಲ್ಮೋಸ್ಟ್. ಏನು ಅಂತ ಅಂದ್ರೆ ಚೆನ್ನಾಗಿ ತಿಂದಿದೀವಿ, ಮತ್ತೆ ನೆನ್ನೆ ವಿಡಿಯೋ ಶೂಟ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಜ್ಯೂಸ್ ಕುಡ್ದಿದೀವಿ. ನಾವು ಆಕ್ಚುಲಿ ಸುಮ್ನೆ ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ದು. ಪ್ರಿಪೇರ್ ಆಗ್ಬಿಟ್ಟು ಕುತ್ಕೊಂಡಿದ್ರೆ ಆಲ್ಮೋಸ್ಟ್ 24 hours ಕುತ್ಕೊಂತ ಇದ್ವಿ ಅನ್ಸುತ್ತೆ. ಇವಾಗ್ಲೇ 13 hours ಆಗಿದೆ. 13 hours ಹೆಂಗಾಯ್ತು? 11:30 ತಾನೇ ನಾವು ಕುತ್ಕೊಂಡಿದ್ದು. 9 hours ಅಷ್ಟೇನಾ? ಅಷ್ಟೇ. ನಾನು 13 hours ಅನ್ಕೊಂಡ್ಬಿಟ್ಟೆ. 8 hours ಆಗಿದೆ. ಸೊ ಪ್ರಿಪೇರ್ ಆಗಿ ಕುತ್ಕೊಂಡಿದ್ರೆ ಇನ್ನ ಸಾಯಂಕಾಲವರೆಗೂ ಕುತ್ಕೊಂಡಿರ್ತಾ ಇದ್ವಿ. ನನ್ನ ಕೈಯಲ್ಲಿ ಆಗ್ತಿಲ್ಲ ಗೈಸ್, ಹೊಟ್ಟೆ ತುಂಬಾ ನೋವ್ತಾ ಇದೆ. ವಾಶ್ರೂಮ್ ಹೋಗ್ಬೇಕು. ನಮ್ಮಪ್ಪ ಬಾಯಿಗೆ ಬಂದಂಗ್ ಬೈತಾರೆ ಗೈಸ್. ನೈಟ್ ಬರ್ತೀವಿ ಅಂತ ಬೆಳಗ್ಗೆ ಹೋಗ್ತಾ ಇದೀವಿ ಮನೆಗೆ. ನೈಟೇ ಹೋಗ್ಬೇಕಾಗಿತ್ತು, ಇವ್ರೇನೋ ಚಾಲೆಂಜ್ ಅಂತ ಸಡನ್ ಆಗಿ ಸ್ಟಾರ್ಟ್ ಮಾಡಿ ಕುತ್ಕೊಳ್ಳೋದಾಗಿದೆ. 3rd ಇವಳು ಇಳಿತಾ ಇದ್ದಾಳೆ. ಸೊ ಏನಂದ್ರೆ ಒಂದು ಚಾಲೆಂಜ್ ಮಾಡಿದ್ವಿ 24 hours ಇನ್ ಕಾರ್ ಅಂತ. ಫಸ್ಟ್ ಔಟ್ ದಿಲೀಪ, ಇನ್ನೊಬ್ಬ ಮಧ್ಯರಾತ್ರಿನೇ ಕ್ಯಾಬ್ ಬುಕ್ ಮಾಡ್ಕೊಂಡ್ ಮನೆಗೆ ಹೋದ. ಫೈನಲಿ ಇಳಿತಾವಳೆ. ಇನ್ನ ಇಬ್ರೇ ಇರೋದು. ಅದು ಒಂದು ಪೂಜಾ, ಒಂದು ನಾನು. ಫುಲ್ ನಿದ್ದೆ ಅನ್ಕೊಳ್ರಿ ನನ್ಗಂತೂ. ಫೈನಲಿ ಐ ಆಮ್ ವಿನ್ನರ್. ಏನಾದ್ರು ಹೇಳಿದ್ರು ಫೈನಲಿ ವಿನ್ ಅಂತೆ. ಇಳಿಯಲ್ಲ, ಮನೆ ಹತ್ರನೇ ಇಳಿಯೋದು ಹೋಗಿ.
ಬಾಯ್ 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 ಹುಷಾರು ಬಾಯ್ ಕಾವ್ಯ. ಬನ್ನಿ ಗಾಯ್ಸ್, ಮನೆ ಹತ್ರ ಇಳಿಯೋಣ. ಫೈನಲಿ ಹೆಜ್ಜೆ ಇಕ್ತಾ ಇದೀವಿ ಕೆಳಗಡೆಗೆ. ಫೈನಲಿ ಈ ಬ್ಲಾಗ್ ಇಲ್ಲಿಗೆ ಮುಕ್ತಾಯ ಆಗಿದೆ. ನೆಕ್ಸ್ಟ್ ಬ್ಲಾಗ್ಗೆ ಸಿಗೋಣ. ನೆಕ್ಸ್ಟ್ ಬ್ಲಾಗ್ ಯಾವ ತರ ಮಾಡ್ಬೇಕಂತ ಹೇಳ್ರಿ, ಹಂಗೆ ಒಂದು ಕಮೆಂಟ್ ಹಾಕ್ರಿ. ಲವ್ ಯು ಆಲ್.